ಇದು ತಾಲೂಕು ಲೆವೆಲ್ನಲ್ಲಿ ನಡೆದಿರ್ತಕ್ಕಂಥ SSLC ಪ್ರಿಪರೇಟರಿ ಎಕ್ಸಾಮನ್ನು ಆಗದ ಅದರಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಕ್ವಶನ್ ಪೇಪರನ್ನು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಉತ್ತರದೊಂದಿಗೆ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಇದೇ ತರಹದ ನಿಮಗೆ ಕ್ವಶನ್ಸ್ ಪೇಪರ್ಗಳನ್ನು ಎಲ್ಲ ವಿಷಯಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಇವುಗಳು ನಿಮ್ಮ ಶಾಲೆಯ ಸರಣಿ ಆಗಿರ್ಬೋದು, ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಗಳಲ್ಲಿ ತುಂಬಾ ಕ್ವಶನ್ ಆನ್ಸರ್ಸ್ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಇದ್ರ ಜೊತೆಗೆ ನಾವು ಹೊಸದಾಗಿ ಏನು ಮಾಡಿದ್ದೀವಿ, ಸೈನ್ಸಲ್ಲಿ ಕ್ವಿಕ್ ರಿವಿಷನ್ ಸ್ಟಾರ್ಟ್ ಮಾಡಿದ್ದೀವಿ, ಹಿಂದಿಯಲ್ಲಿ ಟಾರ್ಗೆಟ್ 80 ಮಾಡಿದ್ದೀವಿ, ಕನ್ನಡದಲ್ಲಿ ಗುರಿ 100 ಅಂತಕ್ಕಂಥ ಸರಣಿಗಳನ್ನು ಮಾಡಿ ಎಲ್ಲ ಪಾಠಗಳ ರಿವಿಷನ್ಗಳನ್ನು ಮಾಡ್ತಾ ಇದ್ದೀವಿ. ಆ ವಿಡಿಯೋವನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಹಾಗಾದರೆ ವಿದ್ಯಾರ್ಥಿಗಳೇ, ಶುರು ಮಾಡೋಣ ಇವತ್ತು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರನ್ನು. ವ್ಯಾಕರಣದಲ್ಲಿ ಫಸ್ಟ್ ಕ್ವಶನ್ ಇತ್ತು, ನಿಮ್ನಲಿಖಿತ में से ಏಕವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಉತ್ತರ ಫಾಸ್ಟಾಗಿ ನೋಡುವ. ಆಯ್ಕೆ ಸಿ ಮछली ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ಅಮೀರ್ ಶಬ್ದಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಯ್ಕೆ ಸಿ ಗರೀಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬೇಟಾ ಶಬ್ದಕ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಆಯ್ಕೆ ಸಿ ಬೇಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೀಕ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪೆ ಅಂತ ಕೇಳಿದ್ದಾರೆ. ಇದು ದೊಡ್ಡ ಸಿ ಅದ, ಸೊ ಸಣ್ಣ ಸಿಗೆ ಬರಬೇಕು. ಸಿಖಾನಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪಾಪ ಪುಣ್ಯ ಶಬ್ದ ಮೇ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗದ. ಪರ್ವತಾರೋಹಣ ಅಂತ ಕೇಳಿದ್ದಾರೆ. ಇದು ಯಾವ ಶಬ್ದಕ್ಕೆ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಪರ್ವತ ಪ್ಲಸ್ ಆರೋಹಣ, ಪರ್ವತಾರೋಹಣ ಅಂತಕ್ಕಂಥದ್ದು ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದೆ. इसके बाद क्या करना पड़ेगा, इस वाक्य के लिए उपयुक्त विराम चिन्ह है ಅಂತ ಕೇಳಿದ್ದಾರೆ. इसके बाद क्या करना पड़ेगा ಕ್ವಶನ್ ಮಾರ್ಕ್ ಆಗ್ತದೆ, ಪ್ರಶ್ನವಾಚಕ ಆಗ್ತದೆ. ಗಾಡಿ ಆನೆ ಮೇ ದೇರ್ ಹೇ, ಸೊ ಸಿ ಮೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಷ್ಟೇನಾಗಿತ್ತಪ್ಪ ಅಂತಂದರೆ ಉತ್ತರಗಳಾಗಿದ್ದವು ವ್ಯಾಕರಣದ ಪ್ರಶ್ನೆಗಳಿಗೆ. ಸೊ ಪರ್ವತಾರೋಹಣ ತಮಗೆ ಗುಣಸಂದನಿ ಕೂಡ ಅನ್ನಿಸಬಹುದು, ಬಟ್ ಶಬ್ದಗಳನ್ನು ಬಿಡಿಸಿ ಬರೆದಾಗ ಮಾತ್ರ ಗೊತ್ತಾಗ್ತದೆ. ಪರ್ವತ ಪ್ಲಸ್ ಆರೋಹಣ, ಪರ್ವತಾರೋಹಣ ಅಂತಕ್ಕಂಥದ್ದು ಆಗ್ತದೆ. ಓಕೆ, ಎಸ್. ಮುಂದೆ ಆಯ್ಕೆ 2ರಲ್ಲಿ ನೋಡೋಣ. ಪ್ರಥಮ ದೋ ಶಬ್ದಕ್ಕೆ ಅನುರೂಪ ತೀಸರೆ ಶಬ್ದ ಸೇ ಸಂಬಂಧಿತ ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಅವರು ಕೂಡ ಏನು ಮಾಡಿದ್ದಾರೆ, ಕೀ ಆನ್ಸರ್ಸ್ ಕೊಡುವಾಗ ದೀರ್ಘ ಸಂಧಿ ಅಂತಲೇ ಕೊಟ್ಟಿದ್ದಾರೆ. ದೀರ್ಘ ಸಂಧಿ ಇಸ್ ದ ರೈಟ್ ಆನ್ಸರ್. ಇವು ಕೀ ಆನ್ಸರ್ಸ್ಗಳನ್ನು ಸಹಿತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ, ಬಲಭದ್ರ ಬಲರಾಮ ಕೃಷ್ಣ ಕೇಳಿದ್ದಾರೆ. ಕಾನ್ಹ ಅಂತ ಬರ್ತದೆ. ಮಕಾನ್ ಕಿ ಛತ್ ಮछली की पीठ है, ಮಕಾನ್ ಕಿ ಸ್ತಂಭ ಅಂತ ಕೇಳಿದ್ದಾರೆ. ಸ್ತಂಭ ಅಂತಂದ್ರೆ ಹೆಂಗೆ ಬರ್ತದೆ, ಹಾತಿ ಕೆ ಪಾವ್ ಅಂತ ಬರ್ತದೆ. ಸೊ ಕಿ ಆನ್ಸರ್ನಲ್ಲಿ ಏನು ಕೊಟ್ಟಿದ್ದಾರೆ, ಎಸ್ ಹಾತಿ ಕಿ ಪೈರ್ ಅಂತ ಕೊಟ್ಟಿದ್ದಾರೆ. ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆಶಿಯಮ್ಮ ಆದರ್ಶ ಜೀವನ್ ಸಂಗಿನಿ ಹೇ, ಜೈನುಲ್ ಆಬ್ದೀನ್ ಯಾರು ಅಂತ ಕೇಳಿದ್ದಾರೆ. ಸೊ ಜೈನುಲ್ ಆಬ್ದೀನ್ ಆಡಂಬರಹೀನ ವ್ಯಕ್ತಿ ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ, ಕರ್ನಾಟಕ ಸಂಪದ ನಿಬಂಧ ಆದರೆ ಕಾಶ್ಮೀರಿ ಸೇವ್ ಅಂತಕ್ಕಂಥದ್ದು ಕಹಾನಿ ಅಂತಕ್ಕಂಥದ್ದು ಆಗ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಅನುರೂಪತೆ ಇತ್ತು. ಇನ್ನು ಭಾರತ್ ಕೆ ಖೇತ್ ಕೈಸೆ ಹೇ, ಹರೇ ಬರೆ ಮತ್ತು ಸುಹಾನೆ ಬರಿಬೇಕು. ದೋನೋ ದೋಸ್ತ್ ಜಾನವರೋं से मिलने क्यों गए, वे मकान बनाना चाहते थे जंगल में ಅಂತಕ್ಕಂಥದ್ದು ಬರಿಬೇಕು. शरीर के सारे अंगों का पालन पोषण कौन करता है, मुंह ಅಂತ ಬರಿಬೇಕು. ಬಿಚೇಂದ್ರ ಪಾಲ್ ದ್ವಾರ ಲಿಖಿತ್ ರಚನಾ का नाम लिखिए ಅಂತ ಕೇಳಿದ್ದಾರೆ. ಸೊ ಎವರೆಸ್ಟ್ ಮೇರಿ ಶಿಖರ ಯಾತ್ರಾ ಅಂತ ಬರೆದಿದ್ದಾರೆ. ಅದು ಎವರೆಸ್ಟ್ ಮೇರಿ ಶಿಖರ ಯಾತ್ರಾ ಅಂತಕ್ಕಂಥದ್ದು ಅವರ ಒಂದು ಆತ್ಮಕಥಾ ಆಟೋಬಯೋಗ್ರಫಿ ಆಗಿತ್ತು. ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ. मातृभूमि कविता में प्राकृतिक सौंदर्य का वर्णन कीजिए. गाजर के बारे में प्रेमचंद के विचार क्या है. रामू में कौन कौन सी बुरी आदतें थी. समय का सदुपयोग कैसे करना चाहिए. लेखक सम्मेलन में भाग लेने के लिए क्या कारण था. जैनुल आब्दीन नमाज के बारे में क्या कहते थे. सौर मंडल का सर्वाधिक सुंदर ग्रह कौन सा है. अथवा शनि ग्रह पृथ्वी से कितना गुना बड़ा है. शनि के गोले का व्यास कितना है. 24 को सत्य के बारे में महात्मा गांधी जी का क्या विचार है. नागरिक के कर्तव्य अकुल का क्या विचार है ಅಂತ ಕೇಳಿದ್ದಾರೆ. ಸೊ ನಿಮಗೆ ನಾನು ಕೀ ಆನ್ಸರ್ಸ್ ಏನು ಮಾಡ್ತೀನಿ ತೋರಿಸ್ತೀನಿ. ಇದರದ್ದು ಪಾಸ್ ಮಾಡಿ ಅದನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. 2 ಅಂಕದ ಪ್ರಶ್ನೆಗಳಿದ್ದಾವೆ. ಇಷ್ಟು 2 ಅಂಕದ ಕ್ವಶನ್ ಆನ್ಸರ್ಸ್ಗಳು ಇತ್ತು. ಇನ್ನು 3 अंकಕ್ಕೆ ಹೋಗೋಣ. 3 अंकದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. कवि दिनकर जी के अनुसार मानव का सही विचार क्या है. दक्षिणी शिखर पर चढ़ते समय बिचेंद्र के अनुभव का विवरण दीजिए. यशोदा कृष्ण के क्रोध को कैसे शांत करती है. रोबोटिक नियमों के बारे में आप क्या जानते हैं. कन्नड़ भाषा और संस्कृति के लिए कर्नाटक के साहित्यकारों की देन अमूल्य है, स्पष्ट कीजिए. सोशल नेटवर्किंग एक क्रांतिकारी खोज है, कैसे बताइए. पंडित राजकिशोर सचमुच एक आदर्श नेता है, स्पष्ट कीजिए. दोहे का भावार्थ दया धर्म का मूल है, पाप मूल अभिमान. और इस गद्यांश का अनुवाद कन्नड़ या अंग्रेजी में करना है.
ಆನ್ಸರ್ಸ್ ದೇಖೆಂಗೆ ಆನ್ಸರ್ಸ್ ಇಸ್ ಪ್ರಕಾರ ಹೇ ಇವೆಲ್ಲ 3 ಅಂಕದ ಉತ್ತರಗಳಿದಾವೆ. ಸೊ ಒಂದ್ಸರಿ ಪಾಸ್ ಮಾಡಿ ನೀವೇನು ಮಾಡ್ಕೊಡ್ರಿ ಅವುಗಳನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಎಸ್ 22ನೇ ಉತ್ತರ 28, 29, 30, 31, 32 ಮತ್ತು 33. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ ವಿದ್ಯಾರ್ಥಿಗಳೇ. ಅಲ್ಲೇನು ಕೇಳಿದ್ದಾರೆ, ಗಿಲ್ಲು ಕೆ ಅಂತಿಮ ದಿನ ಕೇಳಿದ್ದಾರೆ ಮತ್ತು ಗಿಲ್ಲು ಕೆ ಪ್ರತಿ ಮಹಾದೇವ್ ವರ್ಮಾಜಿ ಕಿ ಮಮತಾ ಕೇಳಿದ್ದಾರೆ. ಆಮೇಲೆ ತಮಗೆ ಗೊತ್ತೇ ಇದೆ ಅಸಫಲತಾದಿಂದ ಭಾಗವತುವರೆಗೆ ಹಾಡಿತ್ತು. ಉತ್ತರ ನೋಡೋಣ 4 ಅಂಕದ ಪ್ರಶ್ನೆಗಳಿಗೆ ಏನಿದೆ ಅಂತ. ಸೊ ಇದು ಗಿಲ್ಲು ಕೆ ಅಂತಿಮ ದಿನ ಅಂತ ಕೇಳಿದ್ದಾರೆ. ಆಮೇಲೆ ಇದು ಪದ್ಯವನ್ನು ಏನು ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ. ಇನ್ನು ಅಪಠಿತ ಗದ್ಯಾಂಶಗಳಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಲೋಭ ಬಗ್ಗೆ ಏನು ಮಾಡಿದ್ದಾರೆ, ಸ್ವಾರ್ಥದ ಬಗ್ಗೆ ಒಂದು ಅಪಠಿತ ಗದ್ಯಾಂಶ ಕೊಟ್ಟಿದ್ರು. ಅನ್ರೀಡ್ ಪ್ಯಾಸೇಜ್ ಕೆಳಗಡೆ ಇರ್ತಕ್ಕಂಥ 4 ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಿತ್ತು. ಧನಿ ಆದ್ಮಿ ಕ್ಯೂ ಲೋಭಿ बनता है, भूखा आदमी कैसे तृप्त हो जाता है, लोभी हमेशा क्यों अतृप्त रहता है, मनुष्य कैसे संतुष्ट रह सकता है ಅಂತ ಕೇಳಿದರೆ ಸೊ ಇವುಗಳಿಗೆ ಉತ್ತರಗಳನ್ನು ತಾವು ಬರೀಬೇಕಿತ್ತು. ಆನ್ಸರ್ಸ್ ನೋಡುವ ಹೀಗಿದೆ. धनी आदमी अधिक धन कमाने के प्रयत्न में लोभी बनता है. सेकेंड आंसर, भूखा आदमी पेट भर खाना मिलने पर तृप्त हो जाता है. थर्ड आंसर, लोभी का दुराशाएं बढ़ती ही जाती है, इसलिए वह हमेशा अतृप्त ही रहता है. लास्ट फोर्थ आंसर इतो, मनुष्य को लोभ छोड़कर एस जो प्राप्त है उसी में संतुष्ट रह सकता है ಅಂತ ಬರೀಬೇಕಿತ್ತು. ಸೊ ಇಷ್ಟು ಅಪಠಿತ ಗದ್ಯಾಂಶದ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು. ಇನ್ನು ಏನು ಮಾಡಿದ್ದಾರೆ, ನಿಬಂಧಗಳನ್ನು ಕೇಳಿದ್ದಾರೆ. 12ರಿಂದ 15 ವಾಕ್ಯದಕ್ಕೆ ಆಬಾದಿ ಕಿ ಸಮಸ್ಯೆ, ಇಂಟರ್ನೆಟ್, ಪರ್ಯಾವರಣ ಕಿ ರಕ್ಷಾ ಕೇಳಿದ್ದಾರೆ. ಸೊ ನಿಬಂಧದಲ್ಲಿ ಅವರು ಏನು ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಎಸ್, ಸೊ ಇದು ಒಂದು ಮಾತ್ರ ಜನಸಂಖ್ಯೆ ಕಿ ಸಮಸ್ಯೆ ಕೊಟ್ಟಿದ್ದಾರೆ. ಓಕೆ, ಈ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇತ್ತು. ಪತ್ರ ಇದೆ, ಒಂದು ಚುಟ್ಟಿ ಪತ್ರ ಕೊಟ್ಟಿದ್ದಾರೆ, ಒಂದು ಪಿತಾಜಿ ಪತ್ರ ಕೊಟ್ಟಿದ್ದಾರೆ. ಅವುಗಳನ್ನು ನೋಡಿಕೊಂಡು ಆನ್ಸರ್ಸ್ಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅವರು ಚುಟ್ಟಿ ಪತ್ರ ಫಾರ್ಮೆಟನ್ನು ಹಾಕಿದ್ದಾರೆ. ಅಬ್ಬಕ್ಕ ಇಂತ ಇದೆ. ಸೊ ಪ್ರಧಾನ ಅಧ್ಯಾಪಕ, ವಿಷಯ, ಪತ್ರದ ಕಲೆಯವರ, ಪತ್ರದ ಸಮಾಪನ ಅಂತ ಇದೆ. ಸೊ ಈ ಥರ ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳು ಬರೀಬೇಕಿತ್ತು. ಸೊ ಹೋಪ್ ಇಷ್ಟಿತ್ತು ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು. ಸೊ ತಮ್ಮೆಲ್ಲರಿಗೂ ಕೂಡ ಎಸ್ ವಿದ್ಯಾರ್ಥಿಗಳೇ ಈ ಕ್ವಶನ್ ಪೇಪರ್ ಯೂಸ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಕ್ವಶನ್ ಚೆನ್ನಾಗಿದ್ದಾವೆ, ಬಟ್ ಅಷ್ಟೇನು ಟಫ್ ಅಂತೇನು ಅನ್ನಿಸ್ಲಿಲ್ಲ. ಯಾರು ಓದಿದ್ದಾರೆ ತುಂಬಾ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಕ್ವಶನ್ ಪೇಪರೇ ಇತ್ತು. ಸೊ ಮತ್ತೆ